ಪುನೀತ್ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ನೋಡ್ತಾ ಇದ್ವಿ. ಈಗ ಯಶ್ ಮನೆಯಿಂದ ನಿರ್ಗಮಿಸಿದ್ದಾರೆ ಮತ್ತಿಬ್ಬರು ಅಧಿಕಾರಿಗಳು. ಒಬ್ಬರು ಅಧಿಕಾರಿಯಿಂದ ಯಶ್ ಮನೆಯಲ್ಲಿ ಪರಿಶೀಲನೆಯನ್ನ ಈಗ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಗಾಯತ್ರಿ ನಗರದಲ್ಲೂ ಕೂಡ ಮುಂದುವರೆದಿದೆ ಐಟಿ ಇಲಾಖೆಯ ಅಧಿಕಾರಿಗಳ ಪರಿಶೀಲನೆ. ರಾಕಿಂಗ್ ಸ್ಟಾರ್ ಯಶ್ ಅವರ ನಿವಾಸದ ಮೇಲೂ ಏನು ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈಗ ಆಲ್ರೆಡಿ ಮತ್ತಿಬ್ಬರು ಅಧಿಕಾರಿಗಳು ಮನೆಯಿಂದ ಹೊರಟಿದ್ದಾರಂತೆ. ಯಶ್ ಮನೆಯಿಂದ ನಿರ್ಗಮಿಸಿದ್ದಾರೆ ಮತ್ತಿಬ್ಬರು ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಓರ್ವ ಅಧಿಕಾರಿಯಿಂದ ಈಗ ಯಶ್ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಗಾಯತ್ರಿ ನಗರದಲ್ಲೂ ಕೂಡ ಮುಂದುವರೆದಿದೆಯಂತೆ ಐಟಿ ಇಲಾಖೆ ಅಧಿಕಾರಿಗಳ ಪರಿಶೀಲನೆ. ಇಲ್ಲಿ ಇಬ್ಬರು ಅಧಿಕಾರಿಗಳು ಏನು ಹೊರಟಿದ್ದಾರೆ, ಅವರು ಇಲ್ಲಿ ಪ್ರಮುಖವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಹೊರಟ್ರ ಅಥವಾ ಈಗ ಆಲ್ರೆಡಿ ಮುಗಿತಾ ಬರ್ತಾ ಇದೆ ಯಶ್ ಅವರ ಮನೆ ಮೇಲೆ ನಡೆದಿದ್ದಂತ ಒಂದು ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಕಾರಣಕ್ಕೆ ಹೊರಟ್ರ ಅನ್ನೋದು ಈಗಷ್ಟೇ ತಿಳಿದು ಬರಬೇಕಾಗಿರುವಂತದ್ದು. ಯಶ್ ಮನೆಯಿಂದ ಹೊರಹೋದಂತ ಇಬ್ಬರು ಅಧಿಕಾರಿಗಳು ಒಂದು ಬ್ಯಾಗ್ ನಲ್ಲಿ ಪ್ರಮುಖವಾಗಿ ಅಲ್ಲಿ ಸಾಕಷ್ಟು ದಾಖಲೆಗಳನ್ನ ಕೂಡ ಇಟ್ಕೊಂಡಿದ್ರು ಅನ್ನೋದ್ರ ಮಾಹಿತಿ ಲಭ್ಯವಾಗ್ತದೆ. ಇಲ್ಲಿ ನೋಡ್ತಾ ಇದೀವಿ ಯಶ್ ಅವರು ಯಾವ ರೀತಿಯಾಗಿ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಎಡಭಾಗದಲ್ಲಿ ಬರ್ತಾ ಇರುವಂತ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಇದು ಯಶ್ ಅವರ ನಿವಾಸದಲ್ಲಿ ಯಶ್ ಅವರು ಆರಾಮಾಗಿ ಓಡಾಡ್ತಾ ಇರುವಂತ ದೃಶ್ಯ. ಅಲ್ಲಿ ಯಾವುದೇ ಟೆನ್ಷನ್ ಇಲ್ಲ ನನಗೆ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಬಲಭಾಗದ ವಿಂಡೋದಲ್ಲಿ ನೀವು ನೋಡ್ತಾ ಇರುವಂತ ಆ ದೃಶ್ಯಾವಳಿಗಳು ಅದು ರಾಧಿಕಾ ಪಂಡಿತ್ ಅವರ ನಿವಾಸ, ಅಂದ್ರೆ ಯಶ್ ಅವರ ಮಾವನ ಮನೆ. ಅಲ್ಲೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಸತತವಾಗಿ ಅಲ್ಲಿ ಯಶ್ ಅವರ ಮಾವ ಅವರನ್ನ ಈಗ ಆಲ್ರೆಡಿ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಶ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಶ್ ಅವರ ನಿವಾಸ ಮತ್ತು ಒಂದ್ ಕಡೆ ಅವರ ಮಾವನ ನಿವಾಸ, ಇನ್ನೂ ಒಂದ್ ಕಡೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಇರುವಂತ ಯಶ್ ಅವರ ಒಂದು ರೂಮ್, ಅಲ್ಲೂ ಕೂಡ ದಾಳಿ ಆಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಇನ್ನು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಯಶ್ ಅವರ ನಿವಾಸದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ಇಲ್ಲಿ ಪ್ರಮುಖವಾಗಿ ಇಬ್ಬರು ಯಶ್ ಅವರ ನಿವಾಸದಿಂದ ಹೊರಟ್ರಂತೆ ಐಟಿ ಇಲಾಖೆಯ ಅಧಿಕಾರಿಗಳು. ಅಂದ್ರೆ ಎಲ್ಲೋ ಒಂದ್ ಕಡೆ ಯಶ್ ಅವರ ನಿವಾಸದಲ್ಲಿ ಐಟಿ ಇಲಾಖೆಯ ದಾಳಿ ಕೊನೆ ಹಂತಕ್ಕೆ ಬಂದಿದೆ ಅಂತ ಅರ್ಥನಾ, ಅಥವಾ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಅನ್ನೋ ಅರ್ಥನಾ ಅಂತ? ಎಸ್ ಪೃಥ್ವಿರಾಜ್, ಏನು ನಿನ್ನೆ 5 ಅಧಿಕಾರಿಗಳು ಮುಂಜಾನೆ 6 ಗಂಟೆಗೆ ಬಂದವರು ಸಂಜೆ ತನಕ ಇದ್ರು, ಆದರೆ ಎಲ್ಲೂ ಆಚೆ ಕದಲಿರಲಿಲ್ಲ. ಊಟ ತಿಂಡಿ ಎಲ್ಲವನ್ನೂ ಅಲ್ಲೇ ತರಿಸ್ಕೊಂಡಿದ್ರು. ಆದರೆ ಇವತ್ತು ಮಾತ್ರ ಬೆಳಗ್ಗೆ 7 ಗಂಟೆಗೆ ಒಬ್ಬರು ಅಧಿಕಾರಿ ಬಂದರು, 8 ಗಂಟೆಗೆ ಒಬ್ಬರು ಅಧಿಕಾರಿ ಬಂದರು, 9 ಗಂಟೆಗೆ ಒಬ್ಬರು ಬಂದರು. ಆದರೆ 10 ಗಂಟೆ ವೇಳೆಗೆ ಇಬ್ಬರು ಅಧಿಕಾರಿಗಳು ಹೊರ ಹೋದ್ರು, ಮತ್ತೆ ಒಬ್ಬರೇ ಅಧಿಕಾರಿಗಳು ಉಳ್ಕೊಂಡಿದ್ರು. ಮತ್ತೆ 11 ಗಂಟೆ ವೇಳೆಗೆ ಮತ್ತೆ ಇಬ್ಬರು ಅಧಿಕಾರಿಗಳು ಬಂದರು. ಮತ್ತೆ 1 ಗಂಟೆ ಸಮಯಕ್ಕೆ ಮತ್ತೆ ಇಬ್ಬರು ಅಧಿಕಾರಿ ಬಂದರು. ಈಗ 2 ಗಂಟೆ ಭೋಜನ ಸಮಯದಲ್ಲಿ ಎಲ್ಲರೂ 5 ಅಧಿಕಾರಿಗಳು ಮನೆಯಲ್ಲಿದ್ದರು. ಭೋಜನಕ್ಕೆ 10 ನಿಮಿಷ ಬ್ರೇಕ್ ತಗೊಂಡಿದ್ರು. ಈ ವೇಳೆ ಯಶ್ ಆಚೆ ವರಾಂಡದಲ್ಲಿ ಓಡಾಡ್ಕೊಂಡಿದ್ರು. ಆನಂತರ ಭೋಜನ ಆದ ನಂತರ ಇಬ್ಬರು ಅಧಿಕಾರಿಗಳು ಒಂದು ಬ್ಯಾಗ್ ನಲ್ಲಿ ದಾಖಲಾತಿಗಳನ್ನ ತಗೊಂಡು ಹೊರಹೋದ್ರು. ಮತ್ತೆ ಇನ್ನೊಂದು 10 ನಿಮಿಷದಲ್ಲಿ ಮತ್ತೊಂದು ಇನೋವಾ ಬಂತು, ವೈಟ್ ಇನೋವಾದ. ಆ ಒಂದು ಇನೋವಾದಲ್ಲಿ ಮತ್ತಿಬ್ರು ಅಧಿಕಾರಿಗಳು ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಒಬ್ಬರು ಅಧಿಕಾರಿಗಳು ಯಶ್ ಮನೆಯಲ್ಲಿ ನಿರಂತರವಾಗಿ ತಪಾಸಣೆ ಮಾಡ್ತಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಏನಂದ್ರೆ 2 ಬ್ಯಾಗ್ಗಳಲ್ಲಿ ತಗೊಂಡೋಗಿದ್ದು ಏನು ಮಾಹಿತಿ ದಾಖಲೆಗಳನ್ನ ತಗೊಂಡೋಗಿದ್ದಾರೆ. ಅದ್ರ ದಾಖಲೆಗಳನ್ನ ತಗೊಂಡೋಗು ಬೇರೆಡೆ ಏನು ಪರಿಶೀಲನೆ ಮಾಡ್ತಾ ಇದ್ದಾರಾ ಅಂತ ಸದ್ಯಕ್ಕೆ ತಿಳ್ಕೋಬೇಕಾಗಿದೆ. ಸದ್ಯಕ್ಕೆ ಒಬ್ರು ಅಧಿಕಾರಿಗಳು ನಿರಂತರವಾಗಿ ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಶ್ ಅವರಲ್ಲೂ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಏನು ನಿನ್ನೆ ಯಶ್ ಅವರ ತಾಯಿ ಸಾಕಷ್ಟು ಉತ್ತರಗಳನ್ನ ಕೊಟ್ಟಿದ್ರು. ಏನು ಅಧಿಕಾರಿಗಳು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ಸಾವಧಾನವಾಗಿ ಉತ್ತರ ಕೊಟ್ಟಿದ್ರು. ಅವರೆಲ್ಲ ಕೇಳಿದ ದಾಖಲೆಗಳನ್ನ ಒಂದು ಒದಗಿಸಿ ಕೊಟ್ಟಿದ್ರು. ಸೊ ಇವತ್ತು ಏನು ಬೆಳಗ್ಗಿನಿಂದ ಯಶ್ ಅವರ ಬಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಿದೆ. ಏನು ಯಶ್ ಅವರ ತಾಯಿಯ ಬಳಿ ನಿನ್ನೆ ಏನು ಪ್ರಶ್ನೆಗಳನ್ನ ಕೇಳಿದ್ರು, ಆ ಒಂದು ಪ್ರಶ್ನೆಗಳಿಗೂ ಅವರು ಕೊಟ್ಟ ಉತ್ತರಕ್ಕೂ ಈಗ ಯಶ್ ಅವ್ರು ಕೊಡ್ತಾ ಇರೋ ಉತ್ತರಕ್ಕೂ ಸಹ ತಾಳೆ ಆಗ್ತಾ ಇದೆಯಾ? ಸೊ ಇವ್ರು ಕೊಡ್ತಾ ಇರೋ ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ಕೋತಾ ಇದ್ರೆ ಸದ್ಯಕ್ಕೆ ಏನು 33 ಗಂಟೆಗಳಾಗಿದೆ ನಿನ್ನೆಯಿಂದ. 33 ಗಂಟೆಗಳಾದರೂ ಕೂಡ ನಿರಂತರವಾಗಿ ಒಂದು ಪರಿಶೀಲನೆ ನಡೀತಾನೆ ಇದೆ. ಇನ್ನೂ ಕೂಡ ಏನು ಸಂಜೆವರೆಗೂ ಇದು ಮುಂದುವರಿಯ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, 3 ಸೂಪರ್ ಸ್ಟಾರ್ ಗಳ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡಿದ್ವಿ. ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೆ ಯಶ್ ಅವರ ನಿವಾಸದಲ್ಲಿ. ಈಗ ಮತ್ತೊಬ್ಬ ಸೂಪರ್ ಸ್ಟಾರ್ ಸುದೀಪ್ ಅವರ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುದೀಪ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಾಲಿನಿ. ಎಸ್ ಶಾಲಿನಿ, ಸುದೀಪ್ ಅವರ ನಿವಾಸದಲ್ಲಿ ಏನಾಗ್ತಾ ಇದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ?
ಪೃಥ್ವಿ, ಈಗಷ್ಟೇನು ಇಬ್ಬರು ಅಧಿಕಾರಿಗಳು ಹೊರಗಡೆ ಹೋಗಿದ್ರು, ಅಂದ್ರೆ ಬ್ಯಾಂಕ್ಗೆ ಹೋಗಿದ್ರು. ಸೊ ಅವರು ಅಲ್ಲಿಂದ ಮಹತ್ವದ ದಾಖಲೆಗಳನ್ನ ತಗೊಂಡು ಬಂದಿದ್ರೆ ಇನ್ನೇನು ಕೊನೆಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು. ಸುಮಾರು ಇನ್ನೊಂದು 3-4 ಗಂಟೆ ಒಳಗಡೆ ಸಂಪೂರ್ಣವಾಗಿ ಏನು ಸುದೀಪ್ ಅವರ ಮನೆಯಲ್ಲಿ ನಡೀತಿರುವಂತಹ ದಾಳಿ ಮುಕ್ತಾಯವಾಗುತ್ತೆ. ಸೊ ಸುದೀಪ್ ಅವರಿಗೆ ಕೇಳಬೇಕಾಗಿದ್ದಂತಹ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಕೇಳಿದ್ದಾರೆ. ಸೊ ಅವರ ಪೋಷಕರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಕಳೆದ 3 ವರ್ಷದ ಆದಾಯ ತೆರಿಗೆ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಆಸ್ತಿ ಆಗಿರ್ಬೋದು, ಏನು ಚರಾಸ್ತಿ ಹಾಗೂ ಸ್ಥಿರಾಸ್ತಿ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಐಟಿ ಅಧಿಕಾರಿಗಳು ಈ ಆಸ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ, ಅಂದ್ರೆ ಎಲ್ಲಿಂದ ಬಂತು, ಎಷ್ಟು ವರ್ಷದಿಂದ, ಅಂದ್ರೆ ಬೇಸಿಕಲಿ ಸುದೀಪ್ ಅವರು ಗೊತ್ತಿರೋದು ಎಲ್ರಿಗೂ ಕೂಡ ಬಿಸ್ನೆಸ್ ಮೂಲದವರಾಗಿರೋ ಕಾರಣ ಸಾಕಷ್ಟು ಬೇರೆ ಬೇರೆ ಕಡೆ ಉದ್ಯಮಗಳಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಎಲ್ಲಾ ಮಾಹಿತಿಯನ್ನು ಕೂಡ ಐಟಿ ಅಧಿಕಾರಿಗಳು ಪಡೆದಿದ್ದಾರೆ. ಹಿರಿಯ ಅಧಿಕಾರಿಯ ನೇತೃತ್ವದಲ್ಲಿ ಸುಮಾರು 5 ಜನ ಅಧಿಕಾರಿಗಳು ಈಗ ಏನು ಸುದೀಪ್ ಅವರ ಮನೆಯಲ್ಲಿ ಇರುವಂತಹದ್ದು. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ, ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳಂದ್ರೆ ಈಗ ಇಬ್ರು ಏನು ಅಧಿಕಾರಿಗಳು ಒಳಗಡೆ ಹೋಗಿದ್ದಾರೆ, ಅವರು ಕೂಡ ಅಂದ್ರೆ ಬ್ಯಾಂಕ್ ನಿಂದ ತಂದಿರುವಂತಹ ದಾಖಲಾತಿಗಳನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಶಾಲಿನಿಯಲ್ಲಿ ಪ್ರಮುಖವಾಗಿ ಅಂದ್ರೆ ನಿನ್ನೆ ಸುದೀಪ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡುವಂತಹ ಸಂದರ್ಭದಲ್ಲಿ ಇದೆಲ್ಲೋ ಒಂದ್ ಕಡೆ 3 ಬಿಗ್ ಬಜೆಟ್ ಚಿತ್ರಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ದಾಳಿ ಆಗಿರ್ಬೋದು ಆ ಡಿಸ್ಟ್ರಿಬ್ಯೂಟರ್ ಅಥವಾ ನಿರ್ಮಾಪಕರ ಮೂಲದಿಂದ ಅಂತ ಹೇಳ್ತಾ ಇದ್ರು. ಆದ್ರೆ ಈ ದಾಳಿ ಮುಂದುವರೆದಿರೋದನ್ನ ನೋಡ್ತಾ ಇದ್ರೆ ಇದು ಸುದೀಪ್ ಅವರ ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಅವರು ವ್ಯಾವಹಾರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ರೇಡ್ ಅನ್ನ ಮುಂದುವರಿಸಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಖಂಡಿತ ಪೃಥ್ವಿ, ಯಾಕಂತಂದ್ರೆ ಮೊದಲೇದಾಗಿ ಏನು ಐಟಿ ರೈಡ್ ನಡೆದಾಗ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲರೂ ಕೂಡ ಹಂಗೆ ಅನ್ಕೊಂಡಿದ್ರು. ಸೊ ಸ್ಯಾಂಡಲ್ವುಡ್ ನಲ್ಲಿ 3 ಬ್ಯಾಕ್ ಟು ಬ್ಯಾಕ್ ಬಿಗ್ ಬಜೆಟ್ ಸಿನಿಮಾಗಳು ಬಂತು. ಈ ನಿಟ್ಟಿನಲ್ಲಿ ಐಟಿ ರೈಡ್ ಆಗಿರುತ್ತೆ. ಅಂದ್ರೆ ಆದಾಯ ತೆರಿಗೆಯಲ್ಲಿ ಮಾತ್ರ ಯಾವುದೇ ರೀತಿ ಇನ್ಕ್ರಿಮೆಂಟ್ ಅಂದ್ರೆ ಹೆಚ್ಚಳ ಆಗ್ತಾ ಇಲ್ಲ. ಆದ್ರೆ ಬ್ಯಾಕ್ ಟು ಬ್ಯಾಕ್ ಬಿಗ್ ಬಜೆಟ್ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಬಿಗ್ ಬಜೆಟ್ ಫಿಲಂಗಳು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರೈಡ್ ಆಗಿರೋ ಒಂದು ಮಾತುಗಳನ್ನ ಸುದೀಪ್ ಅವರು ಹೇಳಿದ್ರು. ಆದ್ರೆ ಏನು 2 ದಿನಗಳ ಕಾಲ ಸತತವಾಗಿ 2 ದಿನ ಅಂದ್ರೆ ಇಂದು ಕೂಡ ರಾತ್ರಿಯವರೆಗೂ ಕೂಡ ಐಟಿ ಅಧಿಕಾರಿಗಳು ಸುದೀಪ್ ಅವರ ಮನೆಯಲ್ಲೇ ಪರಿಶೀಲನೆ ನಡೆಸೋ ಕಾರಣ ಎಲ್ಲೋ ಒಂದು ಕಡೆ ಇದು ಸಂಕ್ಷಿಪ್ತವಾಗಿ ಅಂದ್ರೆ ಸುದೀಪ್ ಅವರ ವ್ಯವಹಾರವನ್ನ ಅಂದ್ರೆ ಏಕಾಏಕಿ ದಾಳಿ ನಡೆಸೋದಕ್ಕೆ ಬರಲ್ಲ. ಐಟಿ ಅಧಿಕಾರಿಗಳು ಸತತವಾಗಿ ಅವರು ಕೂಡ ಸಾಕಷ್ಟು ಏನು ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಸುದೀಪ್ ಅವರ ಏನು ಅಂದ್ರೆ ಮೊದಲನೇ ದಿನನೇ ಬಂದು ಅವರು ದಾಳಿ ನಡೆಸೋದಕ್ಕೆ ಆಗಲ್ಲ. ಅವರ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆ ಹಾಕಿರ್ತಾರೆ. ಏನಿಲ್ಲ ಅಂದ್ರೂ 3 ತಿಂಗಳು ಸುದೀಪ್ ಅವರ ವ್ಯವಹಾರವನ್ನ, ಅವರು ಎಲ್ಲೆಲ್ಲಿ ಆಸ್ತಿ ಇದೆ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ, ಈ ಎಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡೇ ಅವರು ದಾಳಿಯನ್ನ ನಡೆಸಿರೋದು ಅಂತ ಹೇಳ್ಬೋದು. ಸೊ ಸುದೀಪ್ ಹೇಳೋ ಪ್ರಕಾರ ಏನು ಅವರು ವಿಲನ್ ಚಿತ್ರದಲ್ಲಿ ಅಭಿನಯ ಮಾಡಿದ್ರು. ಸೊ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಏನಾದ್ರು ಐಟಿ ದಾಳಿ ಆಗಿರ್ಬೋದು. ಸೊ ನಿನ್ನೆ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಸುದೀಪ್ ಅವರು ಕೂಡ ಹಾಗೆ ಅನ್ಕೊಂಡಿದ್ರು. ಆದ್ರೆ ಇಂದು ಕೂಡ ಐಟಿ ದಾಳಿ ಮುಂದುವರೆದಿದೆ. ಸೊ ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಸುದೀಪ್ ಅವರು ಅಷ್ಟೇ ಅಲ್ಲ, ಸುದೀಪ್ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಂದ್ರೆ ಅವರ ಸಹೋದರರಾಗಿರ್ಬೋದು, ಪತ್ನಿ, ಪೋಷಕರು, ಅವರೆಲ್ಲ ಹೆಸರಲ್ಲಿರುವಂತಹ ಆಸ್ತಿಯನ್ನು ಕೂಡ ಅವರು ಪರಿಶೀಲನೆ ಮಾಡಿದ್ದಾರೆ. ಸೊ ಅದರ ಸಂಪೂರ್ಣ ಮಾಹಿತಿಯನ್ನ ಎಲ್ಲಿಂದ ಬಂತು, ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಈ ಆಸ್ತಿ ಇದೆ, ಇದೆಲ್ಲದಕ್ಕೂ ಕೂಡ ತೆರಿಗೆಯನ್ನ ಕಟ್ಟಿದ್ದೀರಾ, ಚಿನ್ನಾಭರಣಗಳು ಎಷ್ಟು, ಸೊ ಈ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸೊ ಇವತ್ತು ಐಟಿ ಅಧಿಕಾರಿಗಳು ಸುದೀಪ್ ಮನೆಯಿಂದ ತೆರಳುತ್ತಾರಾ ಅಥವಾ ಮತ್ತೆ ಮುಂದುವರಿಸ್ತೀರಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಏನು ಅವರು ಇಲ್ಲಿ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿ ಏನಾದ್ರು ವೇರಿಯೇಷನ್ ಕಂಡು ಬಂದ್ರೆ ಮತ್ತೆ ಸುದೀಪ್ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಥ್ಯಾಂಕ್ ಯು ಶಾಲಿನಿ ಈಶ್ವರ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಇವಿಷ್ಟು ಇವರಿಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾನಹಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.